ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆನ್ಲೈನಲ್ಲಿ ಇಲ್ಲಿ ಕಾಫಿ ಮಗ್ ಬಂದಿತ್ತು. ಸೊ ಈವ್ನಿಂಗ್ ಆಗೋಗಿತ್ತು. ನಮಗೆಲ್ಲ ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಹೇಗೆ ಈ ರೀತಿ ಕಾಫಿ ಮಗ್ಗಲ್ಲೆಲ್ಲ ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗ್ತಿತ್ತು, ಅದೇ ರೀತಿ ಮನ್ವಿಗೂ ಇಷ್ಟ ಆಗ್ಬೋದೇನೋ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ದಾಯಿತು. ಕೊನೆಗೂ ಬಂದಿತ್ತು. ಇಲ್ಲಿ ರಂಜು ಓಪನ್ ಮಾಡಿದರು. ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ಮನ್ವಿಕಿಗೂ ತುಂಬ ಇಷ್ಟ ಆಗೋಯ್ತು. ಅದರಲ್ಲೇ ಈವ್ನಿಂಗ್ ಹಾಲು ಕುಡಿತೀನಿ ಅಂತ ಹೇಳ್ತಿದ್ದ. ನೈಟ್ ಡಿನ್ನರ್ಗೆ ಈಸಿಯಾಗಿ ಏನಾದರೂ ಮಾಡಬೇಕಂತ ಹೇಳಿ ದೋಸೆ ಹಿಟ್ಟಿತ್ತು. ದೋಸೆ ಹಿಟ್ಟಿಗೆ ಎಗ್ ದೋಸೆ ಮಾಡೋಣ ಅಂತ ಹೇಳಿ ಮಾಮೂಲಿ ಎಗ್ಗು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಒಂದು ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ದೋಸೆ ಮೇಕೆ ಹಾಕಿದರೆ ಹಾಗೇ ಹೋಗುತ್ತೆ ಅಂತ ಹೇಳಿ, ಮತ್ತು ಸಾಂಬಾರು ಯಾರು ಮಾಡೋದು, ಮತ್ತು ಸಾಂಬಾರು ಮಾಡಿದರೆ ಅನ್ನ ಮುದ್ದೆ ಮಾಡಲೇಬೇಕು. ಅದರಿಂದ ನೈಟ್ ಟೈಮು ಇದು ರೀತಿ ಈಸಿಯಾಗಿ ಮಾಡೋಣ ಅಂತ ಹೇಳಿ, ಮತ್ತು ರಂಜುಗೂ ಡ್ಯೂಟಿ ಇತ್ತು. ಸೊ ಬೇಗ ಮಾಡು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಎಗ್ ದೋಸೆ ಮಾಡೋಣ, ಬೇಗ ರೆಡಿಯಾಗಿ ಹೋಗುತ್ತೆ ಅಂತ ಹೇಳಿ ಎಗ್ ದೋಸೆ ಮಾಡ್ತಿದ್ದೆ. ಸೊ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಕನಿಹಾ ಮತ್ತು ಮನ್ವಿಕ್ನ ಇಬ್ಬರು ನೋಡ್ಕೊಂಡು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವರಿಗೆ ಊಟ ಮಾಡಿಸ್ಕೊಂಡು ಇವೆಲ್ಲ ಮಾಡಿಕೊಂಡು ನೈಟ್ ಟೈಮು ಮತ್ತೆ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿರೋ ಈಸಿ ಟಿಫನ್ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ, ಮತ್ತು ರಂಜುಗೂ ಇಷ್ಟ ಆಯಿತು ಅಂತ ಹೇಳಿ ಈ ರೀತಿ ಎಗ್ ದೋಸೆ ಮಾಡಿದೆ. ಸೊ ಎಣ್ಣೆ ಎಲ್ಲ ಹಾಕಿ, ಇಲ್ಲಾಂದರೆ ತುಪ್ಪ ಹಾಕ್ಬೋದು, ಇಲ್ಲ ಬೆಣ್ಣೆ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು, ಹಾಕಿ ಈ ರೀತಿ ಮಾಡಿದೆ. ಅಲ್ಟಿಮೇಟಾಗಿ ಚೆನ್ನಾಗಿ ಬಂದಿತ್ತು. ನೋಡಿ ಹಾಲೆ 11 ಗಂಟೆ ಆಗೋಗಿದೆ. ಇನ್ನೂ ನನ್ನ ಮಕ್ಕಳು ಆಟ ಆಡ್ತಾನೇ ಇದ್ದಾರೆ. ಅವ್ರಿಗೆ ಆಟಾಡಿ ಬೇಜಾರೇ ಆಗೋಲ್ಲ. ಬಟ್ ಅವ್ರು ನೋಡಿ ನನಗೆ ತುಂಬ ಬೇಜಾರಾಗೋಗುತ್ತೆ. ಏನಕ್ಕೆ ಅಂತ ಹೇಳಿದರೆ 12-12:30 ಆದರೂ ಇನ್ನೂ ಮಲ್ಗೋದೇ ಇಲ್ಲ. ನನಗೆ ಆಲ್ರೆಡಿ ನಿದ್ದೆ ಬರ್ತಿರುತ್ತೆ. ಅವ್ರು ಆಟ ಆಡ್ತಾನೆ ಇರ್ತಾರೆ. ಅವ್ರ ಅಪ್ಪಂದಂತೂ ಆಲೇ ಒಂದು ನಿದ್ದೆ ಆಗೇ ಹೋಗಿದೆ. ಏನಕ್ಕೆ ಅಂತ ಹೇಳಿದರೆ 4 ಗಂಟೆಗೆ ಅವ್ರಿಗೆ ಡ್ಯೂಟಿಗೆ ಹೋಗಬೇಕು. ನಾನು ಮತ್ತೆ 4 ಗಂಟೆಗೆ ಎದ್ದು ತಿಂಡಿ ಮಾಡಿ ಎಲ್ಲ ಬೇಜಾರಾಗೋಗುತ್ತೆ. ಬಟ್ ಮಾಡಲೇಬೇಕಲ್ವ. ಸೊ 4 ಗಂಟೆಗೆ ಎದ್ದು ತಿಂಡಿ ಮಾಡಿ, ಬಟ್ ಏನಂತ ಹೇಳಿದ್ರೆ ಮತ್ತೆ ಮಲ್ಕೋತೀನಿ. ಯಾಕೆ ನಿದ್ದೆ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.